ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾಷಷ್ಠಿ ಮಹೋತ್ಸವದ ಅಂಗವಾಗಿ ಕಾರ್ತಿಕ ಶುದ್ಧ ಷಷ್ಠಿಯ ದಿನವಾದ ಬುಧವಾರ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷಷ್ಠಿ ಮಹಾರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಚಿಕ್ಕ ರಥದಲ್ಲಿ ಶ್ರೀ ಉಮಾಮಹೇಶ್ವರ ದೇವರು, ಬ್ರಹ್ಮರಥದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಗಳು ಭಕ್ತರ ಕಣ್ಮನ ಸೆಳೆಯಿತು. ಸುವರ್ಣವೃಷ್ಟಿ ಚಿಕ್ಕ ರಥೋತ್ಸವ ಬಳಿಕ ಚಂಪಾಷಷ್ಠಿ ಮಹಾರಥೋತ್ಸವ ಜರುಗಿತು. ಸಹಸ್ರಾರು ಭಕ್ತರು ಜಯಘೋಷ ಕೂಗಿದರು. ರಥೋತ್ಸವ ಬಳಿಕ ಷಷ್ಠಿ ಕಟ್ಟೆಯಲ್ಲಿ ಮತ್ತು ಒಳಾಂಗಣ ಕಟ್ಟೆಯಲ್ಲಿ ಪೂಜೆ ನಡೆಯಿತು. ಮಹೇಶ್ವರ ದೇವರಿಗೆ ಪಾದಾರಕ್ಕೆ ಗೋವಿಂದಾರಿ ಗೋವಿಂದ ದಾರಿ ಗೋವಿಂದ. ಎಲ್ರಿಗೂ ನಮಸ್ಕಾರ. ಈ ವರ್ಷದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಷಷ್ಠಿ ಮಹೋತ್ಸವವು ರಥೋತ್ಸವವು ಯಾವುದೇ ತೊಂದರೆಗಳಿಲ್ಲದೆ ನಿರಾತಂಕವಾಗಿ ಯಶಸ್ವಿಯಾಗಿ ಕೊನೆಗೊಂಡಿದೆ ಅಂತ ಹೇಳೋದಕ್ಕೆ ಭಾಳಷ್ಟು ಸಂತಸ ಪಡ್ತೇನೆ. ಮುಖ್ಯವಾಗಿ ನಮಗೆ ವರುಣನ ಕೃಪೆ ಕೂಡ ಇತ್ತು. ಯಾಕೆಂದರೆ 2-3 ದಿನದ ಹಿಂದೆ ಒಂದಷ್ಟು ಮಳೆಯ ವಾತಾವರಣ ಇತ್ತು. ನಾವೇನೋ ಜಾತ್ರೆ ರಥೋತ್ಸವಕ್ಕೆ ಮಳೆ ಏನಾದರೂ ಅಡ್ಡಿಪಡಿಸ್ಬೇಕು ಅನ್ನುವಂಥ ಒಂದು ಆತಂಕದಲ್ಲಿದ್ದೇವೆ. ಬಹುಶಃ ಸುಬ್ರಹ್ಮಣ್ಯ ದೇವರ ಒಂದು ಕೃಪೆಯಿಂದ ಮಳೆ ಕೂಡ ಯಾವುದೇ ತೊಂದರೆ ಕೊಟ್ಟಿಲ್ಲ. ಅದೇ ರೀತಿ ಬಹುಶಃ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ಜನಸಂದಣಿ ಬಹಳ ದಟ್ಟವಾಗಿತ್ತು. ಆದರೂ ಸಹ ಯಾವುದೇ ತೊಂದರೆಗಳಾಗದೆ ಚಂಪಾಷಷ್ಠಿಯ ಇಂದಿನ ಬ್ರಹ್ಮರಥೋತ್ಸವವು ಯಾವುದೇ ಅಷ್ಟು ಕೂಡ ತೊಂದರೆಗಳಾಗದೆ ನಿರಾತಂಕವಾಗಿ ನಡೆದಿದೆ. ಎಲ್ಲ ಸುಬ್ರಹ್ಮಣ್ಯ ದೇವರ ಒಂದು ಮಹಿಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಲಕ್ಷಾಂತರ ಜನ ಬಂದರೂ ಕೂಡ ಯಾವುದೇ ನೂಕುನುಗ್ಗಲಿಗೆ ಅವಕಾಶ ಮಾಡದೆ, ಕಾಲ್ತೊಳಿತಕ್ಕೆ ಅವಕಾಶ ಮಾಡದೆ ಭಕ್ತರೆಲ್ಲರೂ ಕೂಡ ಸಂಯಮದಿಂದ ವರ್ತಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಸುಬ್ರಹ್ಮಣ್ಯ ರಥೋತ್ಸವವನ್ನು ನಡೆಸಿದ್ದೇವೆ. ಭಾಳಷ್ಟು ಸಂಖ್ಯೆಯ ಗಣ್ಯರು ಕೂಡ ಈ ಒಂದು ರಥೋತ್ಸವ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದರು. ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಕೂಡ ಬಂದು ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡಿದ್ದಾರೆ. ಸನ್ಮಾನ್ಯ ಮಾಜಿ ಸಚಿವರಾದ ರಮಣಪ್ರಭುಗಳು ಬಂದಿದ್ದರು. ಸೇರಿದಂತೆ ಅನೇಕ ಗಣ್ಯರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರು ಆಶೀರ್ವದಿಸಲಿ, ಅನುಗ್ರಹಿಸಲಿ. ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇದೊಂದು ನಮಗೆ ಪ್ರೇರೇಪಣೆ ಆಗಿದೆ. ಯಾಕೆಂತ ಹೇಳಿದರೆ ಕೆಲವೊಂದು ವಿಚಾರಗಳಲ್ಲಿ, ಈಗ ಉದಾಹರಣೆಗೆ ಭೋಜನ ಪ್ರಸಾದ ವಿತರಣೆಗೆ ನಾವು ನಮ್ಮ ದೇವಸ್ಥಾನದ ಒಂದು ಮೈದಾನದಲ್ಲಿ ತಾತ್ಕಾಲಿಕದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆವು. ಬಹುಶಃ ನಮ್ಮ ಮುಂದಿನ ಯೋಜನೆಗಳೆಲ್ಲ ಕ್ಲಪ್ತ ಸಮಯಕ್ಕೆ ನೆರವೇರಿದರೆ ಮುಂದಿನ ವರ್ಷದಿಂದ ನಮಗೆ ಶಾಶ್ವತವಾದಂತಹ ವ್ಯವಸ್ಥೆಗಳಿಕೆ ಆಗ್ತದೆ. ಯಾಕೆಂದರೆ ನಾವು ಈಗಾಗಲೇ ಸುಮಾರು 5,000 ಜನರಿಗೆ ಏಕಕಾಲದಲ್ಲಿ ಕುಳಿತು ಊಟ ಮಾಡುವಂಥ ಒಂದು ಸುಸಜ್ಜಿತವಾದ ಆಧುನಿಕವಾದ ಒಂದು ಭೋಜನ ಶಾಲೆ ಮತ್ತು ಪಾಕಶಾಲೆಯನ್ನು ಈಗಾಗಲೇ ಯೋಜನೆ ಮತ್ತು ಅಂದಾಜು ಪಟ್ಟಿ ಸರ್ಕಾರದ ಅನುಮೋದನೆಯ ಹಂತದಲ್ಲಿದೆ. ಅದು ಅನುಮೋದನೆ ಆಗಿ ಬಂದ ತಕ್ಷಣ ಟೆಂಡರ್ ಪ್ರಕ್ರಿಯೆಗಳು ಪ್ರಾರಂಭಗೊಂಡು ಮುಂದಿನ ವರ್ಷದ ಹೊತ್ತಿಗೆ ಒಂದಷ್ಟು ಕಾಮಗಾರಿಗಳು ಪೂರ್ಣಗೊಳ್ಳಬಹುದು ಅಂತ ಪ್ರಯತ್ನದಲ್ಲಿದ್ದೇವೆ ಮತ್ತು ಭರವಸೆಯಿದ್ದೇವೆ. ಇದಕ್ಕೆಲ್ಲರಿಗೂ ಎಲ್ಲ ಕೆಲಸಗಳಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಆಶೀರ್ವಾದ ಇದೆ. ಎಲ್ಲ ಜನತೆಯ ಸಮಸ್ತ ಆಸ್ತಿಕ ಬಂಧುಗಳ ಹಾರೈಕೆ ಇದೆ ಅಂತೇಳಿ ನಾನು ನಂಬಿದ್ದೇನೆ.